ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಬಿಸ್ನೆಸ್ ಮಾಡಬೇಕಂತಿದ್ದೀರಾ ಅವರು ಇವಾಗ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ದೊಡ್ಡದಾದಂಥ ಬಂಡವಾಳ ಬೇಕಾಗಿಲ್ಲ. ಸೊ ನೀವು ಮನೆಯಲ್ಲೇ ಕುಂತು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಓಕೆನಾ? ಸೊ ಇದು ಹೇಗೆ ಮಾಡೋದು, ಇದ್ರ ಪ್ರೈಸ್ ಯಾವ ಥರ ಮತ್ತು ಯಾವ ವೆಬ್ಸೈಟು, ಇದು ಯಾವ ಥರ ಪ್ರೊಸೀಜರ್ ಅನ್ನೋದನ್ನು ನಿಮಗೆ ಪೂರ್ತಿಯಾಗಿ ಹೇಳ್ಕೊಡ್ತೀನಿ ವಿಡಿಯೋದಲ್ಲಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಕಾಮೆಂಟ್ ಕೊಡಿ ಅಂತ ನಿಮ್ಮನ್ನ ಕೇಳ್ಕೊತೀನಿ. ಸೊ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರು ಕೂಡ ಒಂದು ಲೈಕ್ ಹಾಗೆ ಕಮೆಂಟ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಈ ಅಮೆಝಾನಲ್ಲಿ ಈ ಬಿಸ್ನೆಸ್ ಹೇಗೆ ಮಾಡೋದು ಮತ್ತು ನಿಮ್ಮ ವಸ್ತುಗಳನ್ನು ಹೇಗೆ ಇಲ್ಲಿ ಮಾರಾಟ ಮಾಡೋದು ಅಂತ ಪ್ರತಿಯೊಂದು ನೋಡೋಣ ಸ್ನೇಹಿತರೆ. ಸೊ ನೋಡಿ, ಈ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟು ಇದೊಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿದೆ, ಓಕೆನಾ ಸ್ನೇಹಿತರೆ? ಈ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿದೆ. ಯಾವ ಥರ ಅಂದರೆ, ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಅಮೆಝಾನು ಮತ್ತು ಫ್ಲಿಪ್ಕಾರ್ಟ್ ಅವ್ರದ್ದು ದೊಡ್ಡ ಹೋಲ್ಸೇಲ್ ಸ್ಟೋರ್ ಇದೆ ಅಥವಾ ಶಾಪ್ ಇದೆ ಅಂತ ಅಂದ್ಕೊಂಡಿದ್ದಾರೆ. ಸೊ ಸ್ನೇಹಿತರೆ, ಇದೊಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನು. ಯಾವ ಥರ ಅಂದರೆ, ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಅರೇಕಾ ಪ್ಲೇಟ್ ಮಿಷಿನ್ ಫ್ಯಾಕ್ಟ್ರಿ ಇದೆ ಅಂದ್ಕೊಳ್ಳಿ. ಸೊ ನೀವು ಅರೇಕಾ ಪ್ಲೇಟ್ನ ಅಮೆಝಾನಲ್ಲೂ ಮಾರ್ಬೋದು, ಫ್ಲಿಪ್ಕಾರ್ಟಲ್ಲೂ ಮಾರ್ಬೋದು, ಓಕೆನಾ? ಸೊ ಇದೊಂದು ಥರ್ಡ್ ಪಾರ್ಟಿ ಆ್ಯಪ್ ಆಗಿ ವರ್ಕ್ ಮಾಡ್ತವೆ. ಸೊ ಆ್ಯಕ್ಚುಲಿ ಅದರಲ್ಲಿ ಬಿಸ್ನೆಸ್ನ ಮಾಡ್ತಿರೋದು ನೀವು. ಎಕ್ಸಾಂಪಲ್ ನೀವಂದರೆ ಈಗ ತುಂಬ ಜನ ಅರೇಕಾ ಪ್ಲೇಟ್ಸು, ಆಮೇಲೆ ಕೆಲವೊಂದು ಪೇಪರ್ ಪ್ಲೇಟ್ಗಳು ಇವನ್ನೆಲ್ಲ ಅಮೆಝಾನಲ್ಲಿ ಮಾರ್ತಾ ಇದ್ದಾರೆ. ಸೊ ಯಾವುದೇ ರೀತಿ ಸ್ಟೋರ್ ಅಂತ ಇರೋದಿರಲ್ಲ, ಮತ್ತು ಯಾವುದೇ ರೀತಿ ಫ್ಯಾಕ್ಟ್ರಿ ಮತ್ತು ಶಾಪ್ ಅಂತ ಅಮೆಝಾನ್ ಫ್ಲಿಪ್ಕಾರ್ಟ್ ಅವ್ರದ್ದು ಯಾವುದೂ ಇಲ್ಲ. ಸೊ ಒಂದು ಹಬ್ಬನ್ನ ಮಾಡ್ಕೊಂಡಿದ್ದಾರೆ ಅಷ್ಟೇ, ಡೆಲಿವರಿ ಮತ್ತು ಪಿಕಪ್ಪಿಗೆ ಒಂದು ಹಬ್ಬನೇ ಮಾಡ್ಕೊಂಡಿದ್ದಾರೆ ಅಷ್ಟೇ, ಬಿಟ್ಟರೆ ಅವ್ರದ್ದು ಯಾವುದೇ ರೀತಿ ಈ ಮ್ಯಾನುಫ್ಯಾಕ್ಚರಿಂಗು ಯಾವುದೂ ಇರಲ್ಲ. ಸೊ ಇಲ್ಲಿ ಸಾಕಷ್ಟು ಜನ ಬಿಸ್ನೆಸ್ಸನ್ನು ಯುಟಿಲೈಸ್ ಮಾಡ್ಕೊತಿದ್ದಾರೆ. ಸೊ ನೀವು ಕೂಡ ಮಾಡ್ಬೋದು. ಯಾವ ಥರ ಅಂದರೆ, ಇಲ್ಲಿ ಪ್ರಾಡಕ್ಟ್ ನೋಡೋದಾದರೆ ಸಾಕಷ್ಟು ಪ್ರಾಡಕ್ಟ್ಗಳಿದೆ, ಓಕೆನಾ? ಇಲ್ಲಿ ಎಲೆಕ್ಟ್ರಿಕ್ ಐಟಮ್ ಇದೆ, ಮತ್ತು ಕ್ಲಾತ್ಸ್ ಇದೆ, ಶೂಸ್ ಇದೆ, ಚಪ್ಪಲ್ ಇದೆ, ಮತ್ತು ಅರೇಕಾ ಪ್ಲೇಟ್ಸು ಪ್ರತಿಯೊಂದು ಇದೆ. ಸೊ ಇಲ್ಲಿ ಯಾವ ಡಿಫ್ರೆಂಟ್ ಆಫ್ ಅಮೌಂಟ್ ಆಗುತ್ತೆ, ಮತ್ತು ಕ್ಯಾಟಗರಿನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ, ಓಕೆನಾ? ಸೊ ಇದರಲ್ಲಿ ತುಂಬ ಜನಕ್ಕೆ ಡೌಟ್ ಇದೆ. ಈಗ ನಾನು ಹೊಸದಾಗಿ ಒಂದು ಬಿಸ್ನೆಸ್ ಮಾಡ್ತಿದ್ದೀನಿ, ಹೊಸದಾಗಿ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಹೆಂಗಪ್ಪ ಇದು ಹೇಗೆ ನಡೆಯುತ್ತೆ, ನಂದು ಪಬ್ಲಿಸಿಟಿ ಆಗುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ, ಅದಕ್ಕೆ ತಕ್ಕನಾಗಿ ಅದೊಂದು ಟೀಮ್ ಇರುತ್ತೆ, ಓಕೆನಾ? ಅದಕ್ಕೆ ಮಂತ್ಲಿ ನೀವು ಒಂದು 5,000 to 6,000 ಪೇ ಮಾಡಬೇಕಾಗತ್ತೆ. ಅವರು ನಿಮ್ಮ ಪ್ರಾಡಕ್ಟಿಗೆ ತಕ್ಕನಾಗಿ ಹ್ಯಾಶ್ಟ್ಯಾಗ್ನ ಹಾಕ್ತಾರೆ. ಸರ್ಚಲ್ಲಿ ಹೊಡೆದಾಗ ಎಕ್ಸಾಂಪಲು ನಿಮ್ಮದೊಂದು ಏನಂತೀರ ಸ್ಟೀಲ್ ಪ್ಲೇಟ್ ಇದೆ ಅಂದ್ಕೊಳ್ಳಿ. ಆ ಸ್ಟೀಲ್ ಪ್ಲೇಟ್ನ ಯಾರು ಸ್ಟೀಲ್ ಪ್ಲೇಟ್ ಅಂತ ಟೈಪ್ ಮಾಡಿದ್ರೆ, ಸೊ ನಿಮ್ಮದೇ ಫಸ್ಟ್ ಟಾಪ್ 10ನಲ್ಲಿ ನಿಮ್ಮದು 1ನೇ ಬರ್ಬೋದು, 2ನೇ ಬರ್ಬೋದು, 3ನೇ ಬರ್ಬೋದು, ಇಲ್ಲ 5ನೇ ಬರ್ಬೋದು, 10ನೇ ಬರ್ಬೋದು. ಈ ಥರ ಟ್ಯಾಗ್ ಲಿಸ್ಟ್ ಅಂದರೆ ರ್ಯಾಂಕ್ ಲಿಸ್ಟ್ನ ಹಾಕಿ ಕೊಡ್ತಾರೆ. ಆವಾಗ ಸರ್ಚ್ ಮಾಡಿದವರಿಗೆ ಬರುತ್ತೆ ನಿಮ್ಮದು ರ್ಯಾಂಕ್ ಲಿಸ್ಟಲ್ಲಿ. ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ, ಸೊ ಇಲ್ಲಿ ನಿಮ್ಮದೇ ಒಂದು ಬ್ರ್ಯಾಂಡ್ ಇದ್ದಾಗ ಸ್ವಲ್ಪ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗುತ್ತೆ, ಆಮೇಲೆ ಈಸಿ ಆಗುತ್ತೆ. ಸೊ ಇಲ್ಲ ನನ್ನದೇ ಒಂದು ಬ್ರ್ಯಾಂಡ್ನ ನಾನು ಆಗಲ್ಲ, ನನ್ನ ಕೈಯಲ್ಲಿ ಇದು ಮಾಡೋಕ್ಕಾಗಲ್ಲ ಅಂದರೆ, ಸೊ ಟಾಪ್ ಬ್ರ್ಯಾಂಡ್ಗಳಿದಾವಲ್ಲ, ಸೋನಿ, ಫಿಲಿಪ್ಸು, ಗೋದ್ರೇಜು, ಈ ಥರ ಟಿವಿಗಳು, ಫ್ರಿಜ್ಗಳು, ಈ ಥರನೂ ಕೂಡ ನೀವು ಸೇಲ್ ಮಾಡ್ಬೋದು. ನಿಮ್ಮ ಮನೆಯಲ್ಲೇ ಒಂದೆರಡು ಪ್ರಾಡಕ್ಟ್ ಇಟ್ಕೊಂಡು, ಇಲ್ಲ ಮುಂದ್ಗಡೆ ಚಿಕ್ಕದಾಗಿ ಏನಾದ್ರು ಗೋಡನ್ ಗಿಡನ್ ಮಾಡಿಕೊಂಡು ಅಲ್ಲಿ ಟಿವಿ ಒಂದಿಷ್ಟು 20 ಟಿವಿಯಲ್ಲಿ LED ಇಂಚ್ ಎಲ್ಲ ಟೈಪ್ದು LED ಇಂಚ್ ಟಿವಿಗಳನ್ನ ಇಟ್ಕೊಂಡು ನೀವು ಸೋನಿ ಟಿವಿನ ಸೇಲ್ ಮಾಡ್ಬೋದು. ಆದರೆ ಸೇಲ್ ಮಾಡೋದಾದರೆ ಪರ್ಮಿಷನ್ ತೊಗೋಬೇಕಾಗತ್ತೆ. ನೀವು ಸೋನಿ ಕಂಪ್ನಿ ಕಡೆಯಿಂದ ಪರ್ಮಿಷನ್ ಲೆಟರ್ ತೊಗೋಬೇಕಾಗತ್ತೆ, ಓಕೆನಾ? ಬ್ರ್ಯಾಂಡ್ ಅಥರೈಸೇಷನ್ ಅಂತ ಒಂದು ಪರ್ಮಿಷನ್ ಲೆಟರ್ ತೊಗೋಬೇಕಾಗತ್ತೆ. ಯಾಕಂದರೆ ಆಲ್ರೆಡಿ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಅಲ್ವಾ. ಸೊ ಅದ ಹೆಸರಲ್ಲಿ ನೀವು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಸೊ ಅವ್ರ ಕಡೆಯಿಂದ ಅಪ್ರೂವಲ್ ತೊಗೊಂಡ್ರೆ ಮಾತ್ರ ನೀವು ಈ ಥರ ಟಾಪ್ ರೇಟೆಡ್ ಕಂಪನೀಸ್ನ ನೀವು ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು, ಓಕೆನಾ? ಸೊ ನೆಕ್ಸ್ಟು ಇದರಲ್ಲಿ ರಿಜಿಸ್ಟ್ರೇಷನ್ ಯಾವ ಥರ ಅಂತ ನೋಡೋದಾದರೆ, ಸೊ ನಿಮ್ಮ ಹತ್ರ ಮೇಯ್ನಾಗಿ ಒಂದು GST ಇರಬೇಕಾಗತ್ತೆ. GST ಆದಮೇಲೆ ಸೊ ನೀವೊಂದು ಕರೆಂಟ್ ಅಕೌಂಟ್ನ ಓಪನ್ ಮಾಡಿಸ್ಬೇಕಾಗತ್ತೆ. ಈ GST ಮತ್ತು ಕರೆಂಟ್ ಅಕೌಂಟ್ ಇವೆಲ್ಲ ನಿಮ್ಗೆ ಆಡಿಟ್ರೇ ಮಾಡಿಕೊಡ್ತಾರೆ. ಒಂದು 5,000ದಿಂದ 15,000 ತನಕ ಆಗುತ್ತೆ. ಇದು ರೂರಲ್ಲು ಮತ್ತು ಅರ್ಬನ್ ಡಿಪೆಂಡ್ ಆಗುತ್ತೆ. ಒಂದೊಂದು ಕಡೆ ಹಳ್ಳಿಲಿ ಕಡಿಮೆ ಆಗುತ್ತೆ, ಪೇಟೆಯಲ್ಲಿ ಜಾಸ್ತಿ ತೊಗೋಬೋದು ಆಡಿಟ್ರ್ಗಳು. ಒಂದೊಂದು ಕಡೆ ಒಂದೊಂದು ಥರ ಅಮೌಂಟ್ ತಗೋತಾರೆ, ನೀವು ಚೆಕ್ ಮಾಡಿಸಿ ತೊಗೋಬೇಕಾಗತ್ತೆ. GST ಮತ್ತು ಕರೆಂಟ್ ಅಕೌಂಟು ಇವೆಲ್ಲ ಒಂದೇ ಥರ ಇರಬೇಕು ನೇಮು, ಓಕೆನಾ? ಫರ್ಮು ನೇಮು. ಸೊ ರಿಜಿಸ್ಟ್ರೇಷನ್ ಇದ್ರೂ ಆಗುತ್ತೆ. ಸೊ ಕೆಲವೊಂದು ಪ್ರಾಡಕ್ಟಿಗೆ GST ಅವಶ್ಯಕತೆ ಇಲ್ಲ. ಎಕ್ಸಾಂಪಲು ಈ ಪೇಪರ್ ಪ್ಲೇಟು ಮತ್ತು ಈ ಫುಡ್ ಐಟಮ್ಗಳು ಇವಕ್ಕೆಲ್ಲ ಕೆಲವೊಂದಕ್ಕೆ GST ಅವಶ್ಯಕತೆ ಇಲ್ಲ. ಸೊ ಆದಷ್ಟು ನೀವು GSTನ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಅಮೆಝಾನ್ ಕಂಪ್ನಿಯವರು ನಿಮ್ಮನ್ನು ನಂಬ್ತಾರೆ, ಒಳ್ಳೆ
ಒಳ್ಳೆ ಸ್ಟಾರ್ಟಪ್ ಕಂಪ್ನಿ ಇದು, ಚೆನ್ನಾಗಿದೆ, ರೆಪ್ಯೂಟೆಡ್ ಆಗಿದೆ ಅಂತ ಹೇಳಿ ಅವರು ನಂಬ್ತಾರೆ. ಮತ್ತು ಕಸ್ಟಮರ್ನ ನೀವು GST ನಂಬರ್ ಶೋ ಆಗ್ತಾ ಇದ್ದರೆ ಸೊ ಅವರು ನಂಬ್ತಾರೆ, ಅವರು ಬಿಲೀವ್ ಮಾಡ್ತಾರೆ. ಸೊ ನೀವು ಕಸ್ಟಮರ್ನ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ ಸ್ನೇಹಿತರೆ? ಸೊ ಇಲ್ಲಿ ಟ್ಯಾಕ್ಸ್ ನೋಡೋದಾದ್ರೆ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಇರೋದ್ರಿಂದ ಎಲೆಕ್ಟ್ರಿಕ್ ಐಟಮ್ಗೆ ಜಾಸ್ತಿ ಬೇರೆ ಥರ ಟ್ಯಾಕ್ಸ್ ಇರುತ್ತೆ, ಆಟೋಮೊಬೈಲ್ಗಳಿಗೆ ಬೇರೆ ಥರ ಟ್ಯಾಕ್ಸ್ ಇರುತ್ತೆ, ಮತ್ತು ಬೇರೆ ಬೇರೆ ವಿಧದ ವಸ್ತುಗಳಿಗೆ ಬೇರೆ ಬೇರೆ ಥರನೇ ಟ್ಯಾಕ್ಸ್ ಇರುತ್ತೆ. ಮತ್ತು ಪ್ರೈಸ್ ಫಿಕ್ಸ್ ಮಾಡೋದು ಏನಂತ ನೋಡಿದ್ರೆ ಇಲ್ಲಿ ಪ್ರೈಸ್ನ ನೀವೇ ಫಿಕ್ಸ್ ಮಾಡಬೇಕಾಗತ್ತೆ. ಎಕ್ಸಾಂಪಲು ಒಂದು ಮೊಬೈಲ್ಗೆ 10,000 ಇದ್ದರೆ, ಎಕ್ಸಾಂಪಲ್ನ ಹೇಳ್ತಾರೆ, ಒಂದು ಮೊಬೈಲ್ಗೆ ಒಂದು 10,000 ಇದ್ದರೆ, ನಿಮ್ಮ ಮೊಬೈಲ್ ಒಂದು ನೋಕಿಯಾ ಮೊಬೈಲ್ ಇಡ್ತೀರ ಅಂದರೆ ಸೇಲ್ಗೆ 10,000 ಅದ್ರ ಬೆಲೆ ಇದ್ದರೆ ನೀವು ತೊಗೊಂಡು ಪರ್ಚೇಸ್ ಮಾಡಿರೋದು ಔಟ್ಸೈಡು ಹೋಲ್ಸೇಲ್ಗೆ 10,000 ಪರ್ಚೇಸ್ ಮಾಡಿದರೆ ನೀವು ಒಂದು 13,000ಕ್ಕೆ ಎಕ್ಸಾಂಪಲು ಒಂದು 13,000ಕ್ಕೆ ಇಡ್ತೀರ ಅಂದ್ಕೊಳ್ಳಿ. ಅದರಲ್ಲಿ 40% 30 to 50% ಅಮೆಝಾನ್ ತೊಗೊತಾರೆ. ಆಮೇಲೆ ಅಮೆಝಾನ್ ಡೆಲಿವರಿ ಚಾರ್ಜ್ ಅಂತ ಅದರಲ್ಲಿ ಇಸ್ಕೋತಾರೆ ನಿಮ್ಮ ಹತ್ರ. ಸೊ ಅದ್ರ ಮೇಲೆ ನೀವು ಮಾರ್ಜಿನ್ನ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ಓಕೆನಾ? ಅರ್ಥ ಆಯ್ತು ಅನ್ಕೋತೀನಿ. ಈಗ 100 ರೂಪಾಯಲ್ಲಿ 30 ರೂಪಾಯಿ ಅಮೆಝಾನ್ ಇಸ್ಕೋತಾರೆ ಕಮಿಷನು, ಇನ್ನೊಂದು 10-20 ರೂಪಾಯಿ ಡೆಲಿವರಿ ಚಾರ್ಜ್ ಅಂತ ಇಸ್ಕೋತಾರೆ. ಅದ್ರ ಮೇಲೆ ಇನ್ನು ಉಳಿಯುತ್ತಲ್ಲ 30-40 ರೂಪಾಯಿ, ಅದರಲ್ಲಿ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಪ್ರಾಫಿಟ್ನ. ಅದನ್ನೆಲ್ಲ ನೀವೇ ಡಿಸೈಡ್ ಮಾಡಬೇಕಾಗತ್ತೆ, ಅವ್ರು ಡಿಸೈಡ್ ಮಾಡಲ್ಲ. ಓಕೆನಾ? ಯಾಕಂದರೆ ನಿಮ್ಮ ಪ್ರಾಡಕ್ಟು ಅಲ್ಲಿ ಆ ಪದಾರ್ಥಕ್ಕೆ ನೀವೇ ಬೆಲೆ ಕಟ್ಟಬೇಕಾಗತ್ತೆ. ಸೊ ಹೆಚ್ಚು ಕಮ್ಮಿ ಲಾಸ್ ಅಂತಾದರೆ ಕೈಯಿಂದ ನೀವೇ ಹಾಕಬೇಕಾಗತ್ತೆ. ಸೊ ನೀವು ಮ್ಯಾನುಫ್ಯಾಕ್ಚರ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ ಕಾಸ್ಟ್ ಎಷ್ಟಾಗಿರುತ್ತೆ, ಎಷ್ಟು ಇಡಬೇಕು ಬೆಲೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಓಕೆನಾ ಸ್ನೇಹಿತರೆ? ಸೊ ಪ್ರತಿಯೊಂದು ಕೂಡ ಪ್ರೈಸ್ನು ನೀವೇ ಇಲ್ಲಿ ಡಿಸೈಡ್ ಮಾಡಿ ಇಡಬೇಕಾಗತ್ತೆ. ಸೊ ಇದರಲ್ಲಿ ವೆಬ್ಸೈಟಲ್ಲಿ ಯಾವ ವೆಬ್ಸೈಟಲ್ಲಿ ಹೋಗಿ ನೀವು ಈ ವಸ್ತುಗಳನ್ನು ಮಾರಬೇಕು ಮತ್ತು ಎಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ಅಮೆಝಾನ್ ಸೆಲ್ಲರ್ ಪ್ಯಾನೆಲ್ ಅಂತ ಇದೆ. ಏನೇಳಿ ಅಮೆಝಾನ್ ಸೆಲ್ಲರ್ ಪ್ಯಾನೆಲ್ ಅಂತ ಇದೆ. ಸೊ ಅಲ್ಲಿ ನೀವು ಹೋಗಿ ರಿಜಿಸ್ಟರ್ ಆಗಬೇಕಾಗತ್ತೆ. ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಈ ರಿಜಿಸ್ಟ್ರೇಷನ್ ಯಾವ ಥರ ಇದೆ ಪ್ರೊಸೀಜರು, ಅದರಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಬೇಕಾಗತ್ತೆ. ಬೇಸಿಕ್ ಆಗಿರುತ್ತೆ, ಏನು ತುಂಬ ಕಷ್ಟ ಇರಲ್ಲ. ಸೊ ಅದರಲ್ಲಿ ನೀವು ಕ್ಯಾಟಗರಿನೇ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ದು ಯಾವ್ಯಾವ ಕ್ಯಾಟಗರಿ ಇದೆ, ಅಲ್ಲಿ ಎಲೆಕ್ಟ್ರಿಕ್ ಇದೆಯಾ, ಆಟೋಮೊಬೈಲ್ ಇದೆಯಾ, ಕ್ಲಾತ್ಸ್ ಇದೆಯಾ, ಅಥವಾ ಯಾವ ಥರ ಇದೆ, ವುಡ್ ಇದೆಯಾ, ಪ್ರತಿಯೊಂದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಓಕೆನಾ? ಸೊ ತುಂಬ ಏನು ಕಷ್ಟ ಇಲ್ಲ, ಈಸಿ ಇದೆ. ಲಿಂಕ್ನ ಈ ಅಮೆಝಾನ್ ಸೆಲ್ಲರ್ ಪ್ಯಾನಲ್ ಅಂತ ಇದೆಯಲ್ಲ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನು ನಾನು ಹೇಳ್ಕೊಡೋಷ್ಟೊಂದು ಕಷ್ಟ ಏನಿಲ್ಲ, ತುಂಬ ಈಸಿ ಇದೆ. ಓಕೆನಾ? ನೀವೇ ಮಾಡ್ಕೋಬೋದು. ಹಾಗಾಗಿ ನಾನು ತೋರಿಸ್ತಾ ಇಲ್ಲ, ಇಲ್ಲಾಂದರೆ ತೋರಿಸ್ತಾ ಇದ್ದೆ ನಿಮಗೆ. ಇವತ್ತು ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಸುಮ್ಮನಾಗಿದ್ದೀನಿ. ಆಲ್ರೆಡಿ 7 ನಿಮಿಷ 8 ನಿಮಿಷ ಆಗ್ತಾಯಿದೆ. ಸೊ ಬಹಳ ಲೆಂತಿ ಆಗುತ್ತೆ ಅಂತ ನಾನು ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಸೊ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಏನಾದ್ರು ಡೌಟ್ ಇದ್ದರೆ ಒಂದು ಕಮೆಂಟ್ ಮಾಡಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಅದು ಲಾಗಿನ್ ಆಗೋದಂತ. ನಾನು ಲಾಗಿನ್ ಮಾಡಿ ಟ್ರೈ ಮಾಡಿದ್ದೀನಿ. ಇವಾಗ ನೀವು ಲಾಗಿನ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡಿದ್ದೀನಿ ಖಂಡಿತ. ಓಕೆನಾ? ಸೊ ಓಕೆ ಗೈಸ್, ಹಾಗಾದರೆ ಇವತ್ತಿನ ವೀಡಿಯೋನ ಎಂಡ್ ಮಾಡೋಣ. ಯಾರಿಗೆಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ, ಯಾರಿಗೆಲ್ಲ ಬಿಸ್ನೆಸ್ ಮಾಡ್ಬೇಕಂತಿದ್ದೀರಾ ಮನೆಯಲ್ಲಿ ಸಣ್ಣ ಪುಟ್ಟ ಬಂಡವಾಳದಲ್ಲಿ ಯಾವ್ದು ಬೇಕಾದ್ರೂ ನೀವು ಬಿಸ್ನೆಸ್ ಮಾಡ್ಬೋದು. ಓಕೆನಾ? ಅದು ಅಂತ ಇದಂತಲ್ಲ, ಯಾವ್ದಾದ್ರು ನೀವು ಸೇಲ್ ಮಾಡ್ಬೋದು. ಆದರೆ ಬ್ರ್ಯಾಂಡ್ ಇದ್ದರೆ ನೀವು ಪರ್ಮಿಷನ್ ತಗೋಬೇಕಾಗ್ತ ಹೋಗಿ. ಇಲ್ಲ ಬ್ರ್ಯಾಂಡ್ ಇಲ್ಲ ನಂದೇ ವಿತೌಟ್ ಲೇಬಲ್ ಸೇಲ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಓಕೆನಾ? ರಿಸ್ಕು, ಪ್ರತಿಯೊಂದು ರಿಸ್ಕು ಏನು ಅಂತೀರ ಎಲ್ಲ ನಿಮ್ಮದೇ ಇರುತ್ತೆ. ಓಕೆನಾ? ಯಾರು ಹೊಣೆ ತೊಗೊಳ್ಳಲ್ಲ. ಮತ್ತು ಇದು ಜಾಯಿನಿಂಗ್ ಟೈಮಲ್ಲೇ ಕೆಲವೊಂದು ಪ್ರಾಡಕ್ಟ್ ಮೇಲೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಡಿಫ್ರೆಂಟ್ ಪ್ರಾಡಕ್ಟ್ ಮೇಲೆ ಡಿಫ್ರೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಟ್ಯಾಕ್ಸ್ ಇರುತ್ತೆ. ಅದನ್ನು ನೀವು ಓದ್ಕೊಂಡು ಫಾಲೋ ಮಾಡಿಕೊಂಡು ಸೊ ಅಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್. ದಯವಿಟ್ಟು ಒಂದು ಲೈಕ್ ಕೊಡಿ. ಓಕೆನಾ? ಬಾಯ್.